ಹೆಸರು ಮೇಲೆ ಲೂಟಿ ಮಾಡೋದು ಬಿಡ್ತಾ ಇಲ್ಲ, ಮತ್ತು ನಮ್ಮನ್ನು ಬಿಡ್ತಾರೇನು ಅನ್ನುವಂಥದ್ದು. ಅಷ್ಟರಲ್ಲೇ ನಿರುದ್ಯೋಗನೂ ಹೆಚ್ಚದ, ಇಲ್ಲಿ ನಮ್ಮಲ್ಲೇ ಬಡತನ ಹೆಚ್ಚಾಗ್ಯದ. ಕಣ್ಣಿಗೆ ಕಾಣೋದಲ್ಲ, ಅನುಭವಿಸ್ತಾ ಇದ್ದಾರೆ ಅನೇಕ ಜನ. ಆ ಎಲ್ಲ 85 to 90 ಜನ ಇವ್ರ ವಿರೋಧ ಆದ್ರೆ ಏನು ಮಾಡಲಿಕ್ಕೆ ಸಾಧ್ಯದ? ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಬಹುದೇ? ಹೌದು, ಸುಳ್ಳಲ್ಲ ಬಸವಣ್ಣವ್ರು ಹೇಳಿದಂಥ ಮಾತು. ಈಗೇನು ಮಾಡಿದ್ರಿ ನೀವು? SIR ಮಾಡಿರಿ, EVM ಮಾಡಿರಿ, ಏನು ಬೇಕಾಗೂ ಮಾಡ್ಕೊಂಡಿದ್ರಿ ಇಲ್ಲ ಅಂತಲ್ಲ. ಆದ್ರೆ ಇಡೀ ಧರೆನೇ ಹೆಚ್ಚಂದ್ರೆ ಏನು ಮಾಡೋರಪ್ಪಾಗ? ಅದಕ್ಕೆ ಇವತ್ತು ಮೋದಿಯವರಾಗಿರ್ಬೋದು, ಯೋಗಿಯವರಾಗಿರ್ಬೋದು, ರಾಮನಾಮದಿಂದ ಅಧಿಕಾರ ಹೇಳಿದ್ರಿ. ಆದರೆ ರಾಮನಾಮದ ಈ ಘೋಟಾಲೆ ಅಥವಾ ಲೂಟದಿಂದ ಅಥವಾ ದರೋಡೆಯಿಂದ ಇಡೀ ಪಕ್ಷಕ್ಕೆ ಮತ್ತು RSS ಸಂಘಟನೆಗೆ ಕೆಟ್ಟ ಹೆಸರು ಬರೋದರಲ್ಲಿ ಎರಡು ಮಾತೇ ಇಲ್ಲ. ಇದರಿಂದಾಗಿ ಸಹಜವಾಗಿ ಮುಂಬರುವ 2027 ಉತ್ತರ ಪ್ರದೇಶ ಎಲೆಕ್ಷನ್ ಆಗಿರ್ಬೋದು, ಅದೇ ಕಾಲಕ್ಕೆ 2029 ಲೋಕಸಭಾ ಚುನಾವಣೆ ಆಗಿರ್ಬೋದು, ಪ್ರಭಾವ ಬೀರುವುದು ಗ್ಯಾರಂಟಿ ಅಂತೇಳಿ. ಯಾವ ರಾಮ ಇವ್ರನ್ನ ಅಧಿಕಾರಕ್ಕೆ ತಂದರೋ ಅದೇ ರಾಮನ ಇವ್ರನ್ನ ಅಧಿಕಾರ ನಿಲ್ಲಿಸ್ಬೋದಾ ಅನ್ನೋ ಚರ್ಚೆ ಜೋರು ಹಿಡಿತಾ ಇದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ದೇಶದ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.